ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ 10 ತಿಂಗಳೇ ಕಳೆದು ಹೋಗಿದೆ. ಮಾಜಿ ಸಂಸದನ ಮೇಲಿನ ಆರೋಪಗಳು ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಕಳೆದ ವರ್ಷ ಅಂದ್ರೆ ಮೇ 31ರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ರು. ಪ್ರಕರಣದ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೇ 26ನೇ ತಾರೀಕು ವಿಚಾರಣೆ ನಡೆಯಿತು. ಈ ವೇಳೆ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳ ಕುರಿತು ಡ್ರೈವರ್ ಕಾರ್ತಿಕ್ ಸ್ಫೋಟಕ ಸಾಕ್ಷಿಯನ್ನ ನೀಡಿದ್ದಾರೆ ಎನ್ನಲಾಗ್ತಿದೆ. 2018ರಿಂದ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕನಾಗಿ ಕಾರ್ತಿಕ್ ಕೆಲಸ ಮಾಡ್ತಿದ್ರು. ಕಾರ್ನಲ್ಲಿ ಕಾರ್ತಿಕ್ಗೆ ಕಾಣದಂತೆ ಪ್ರಜ್ವಲ್ ಅಶ್ಲೀಲ ದೃಶ್ಯಗಳನ್ನ ನೋಡ್ತಾ ಇದ್ರಂತೆ. ಪ್ರಜ್ವಲ್ ಜಯನಗರದ ಅವರ ಗೆಳತಿ ಮನೆಗೆ ಹೋದಾಗ ಮೊಬೈಲ್ ಅನ್ನ ಕಾರ್ನಲ್ಲಿ ಬಿಟ್ಟೋಗಿದ್ರಂತೆ. ಈ ವೇಳೆ ಮೊಬೈಲ್ ನಲ್ಲಿದ್ದ ಸುಮಾರು 2000 ಅಶ್ಲೀಲ ಫೋಟೋ, 40ಕ್ಕೂ ಹೆಚ್ಚು ವಿಡಿಯೋಗಳನ್ನ ತನ್ನ ಮೊಬೈಲ್ಗೆ ವರ್ಗಾವಣೆ ಮಾಡಿಕೊಂಡು ಪ್ರಜ್ವಲ್ ತಾಯಿಗೆ ತೋರಿಸಿದ್ರಂತೆ ಕಾರ್ತಿಕ್. ಭವಾನಿ ರೇವಣ್ಣ ಈ ವಿಚಾರವನ್ನ ಬೇರೆ ಯಾರಿಗೂ ಕೂಡ ಬಹಿರಂಗ ಪಡಿಸಬಾರದು ಅಂತ ಮನವಿಯನ್ನ ಮಾಡ್ಕೊಂಡಿದ್ರಂತೆ. ಇದಾದ ಬಳಿಕ ಭವಾನಿ ರೇವಣ್ಣ ಪ್ರಜ್ವಲ್ ಜೊತೆ ಮಾತು ಕೂಡ ಬಿಟ್ಟಿದ್ರಂತೆ. ವಿಡಿಯೋ ಬಗ್ಗೆ ಯಾರು ತಿಳಿಸಿದ್ರು ಅಂತ ಕೇಳಿದಾಗ ಭವಾನಿ ನನ್ನ ಹೆಸರನ್ನ ಹೇಳಿದ್ರು ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ. ಇದು ಪ್ರಜ್ವಲ್ಗೆ ಗೊತ್ತಾಗಿ ನನಗೆ ಫೋನ್ ಕೂಡ ಮಾಡಿ ಬೈದಿದ್ರು. ಅದಾದ್ಮೇಲೆ ಕಾರ್ತಿಕ್ ಕೆಲಸ ಬಿಟ್ಟಿದ್ರಂತೆ. ಅದಾದ್ಮೇಲೆ ಪ್ರಜ್ವಲ್ ಕುಟುಂಬ ವಿಡಿಯೋವನ್ನ ಬಹಿರಂಗ ಪಡಿಸಬಾರದು ಅಂತ ಕೋರ್ಟ್ ನಿಂದ ತಡೆಯಾಜ್ಞೆ ಕೂಡ ತಂದಿದ್ರಂತೆ. ಇದಾದ್ಮೇಲೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳನ್ನ ನೀಡಿ ಅಂತ ಲಾಯರ್ ಸೂಚನೆ ನೀಡಿದ್ದಕ್ಕೆ ಕಾರ್ತಿಕ್ ಪೆನ್ ಡ್ರೈವ್ ಅನ್ನ ನೀಡಿದ್ರು ಅಂತ, ಹಾಗೆ ಚುನಾವಣೆಯ ವೇಳೆ ಈ ಫೋಟೋ ವಿಡಿಯೋಗಳು ವೈರಲ್ ಆಯ್ತು ಅಂತ ಕೋರ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ.